ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ, ಕರ್ನಾಟಕದಲ್ಲಿ ಗ್ಯಾಸ್ಗೆ ಪರದಾಟ. ಯುಗಾದಿ ಹೋಳಿಗೆಗೂ ಇಲ್ಲ ಗ್ಯಾಸ್ ಎಮರ್ಜೆನ್ಸಿ 9ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ತೈಲ ಹೊತ್ತು ಭಾರತಕ್ಕೆ ಬಂದಂತ ಜಗ್ಲಾಟ್ಕಿ ಶಿಪ್ ಗುಜರಾತ್ನ ಮುಂದ್ರಾ ಬಂದರಿಗೆ ಜಗ್ಲಾಟ್ಕಿ ಶಿಪ್ ಬಂದಿದೆ. 80,800 ಮೆಟ್ರಿಕ್ ಟನ್ ತೈಲ ಹೊತ್ತು ತಂದಿರುವಂಥದ್ದು ಶಿಪ್. ತೈಲವನ್ನು ಹೊತ್ಕೊಂಡು ಬಂದಿದೆ. ಕ್ರೂಡ್ ಆಯಿಲ್ ಬಂದಿರುವಂಥದ್ದು 80,800 ಮೆಟ್ರಿಕ್ ಟನ್. ಈ ಮುಂಚೆ 2 ಬಂದಿದ್ವಲ್ಲ, ಅದು ಡೈರೆಕ್ಟ್ LPG ಡೈರೆಕ್ಟ್ ಸಿಲಿಂಡರ್ಗೆ ಭರ್ತಿ ಮಾಡ್ಬೋದು. ಈ ಕ್ರೂಡ್ ಆಯಿಲ್ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಪೆಟ್ರೋಲಿಯಂ ಉಪ ಉತ್ಪನ್ನಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಅದೆಲ್ಲ ಸಪ್ರೇಟಾಗಿ ಮಾಡ್ತಾ ಹೋಗಬೇಕು ಕ್ರೂಡ್ ಆಯಿಲ್ ಬಂದಾಗ. ಆದರೆ ಡೈರೆಕ್ಟಾಗಿ LPGನೇ ಸಿಕ್ಕಾಗ ತುಂಬಿಸ್ಬಿಡ್ಬೋದು ಸಿಲಿಂಡರ್ಗಳಿಗೆ. ಸೊ ಹೀಗಾಗಿ ಮೇಯ್ನಾಗಿ ಬೇಕಾಗಿರುವಂಥದ್ದು ಈಗ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದೆಯಲ್ಲ, ಅದು ಬೇಕಾಗಿರುವಂಥದ್ದು. 80,800 ಮೆಟ್ರಿಕ್ ಟನ್ ತೈಲ ಹೊತ್ತಂತ ಶಿಪ್ ಬಂದಿದೆ ಈಗ ಭಾರತಕ್ಕೆ. ಒಂದೊಂದು ಹಾಗೆ ಬರ್ತಾ ಇದೆ. ಸೊ ಇದೆಲ್ಲವೂ ಯಾವ ರೀತಿಯಾಗಿ ಸಹಕಾರಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ನೋಡಬೇಕು. ಯಾಕೆಂದರೆ ತೈಲದ ಅಭಾವ ಸೃಷ್ಟಿಯಾದಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ತಾಪತ್ರಯಗಳು ಎದುರಾಗಿದ್ದಾವೆ. ಸ್ಪೆಷಲಿ LPGಯ ಅಭಾವ ಕಾಡ್ತಾನೇ ಹೋಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹೊಡ್ತಾ, ಆರ್ಥಿಕತೆಗೂ ಹೊಡ್ತಾ ಅದು ತೋರಿಸ್ತಾ ಇದೆ ನೋಡಿ. ಇದು ಕ್ರೂಡ್ ಆಯಿಲ್ ಹೊತ್ತಿರುವಂಥ ಒಂದು ಶಿಪ್. ಈ ನೌಕೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ ಸಮಸ್ಯೆ, ಇದು ಎನರ್ಜಿ ಸಮಸ್ಯೆ ಶುರುವಾಗಿದೆ ಭಾರತದಲ್ಲಿ. ಪೆಟ್ರೋಲ್ ಡೀಸೆಲ್ಗಂತೂ ಸದ್ಯಕ್ಕೆ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ರು. 70 ದಿನಕ್ಕಂತೂ ಅಭಾವ ಇಲ್ಲ. ನೆಕ್ಸ್ಟ್ ಇನ್ನು ರಷ್ಯಾದಿಂದಲೂ ತರಿಸ್ಕೊಳ್ಳಾಗ್ತದೆ, ಅಮೆರಿಕಾದಿಂದಲೂ ಕೂಡ ತರಿಸ್ಕೊಳ್ಳಾಗ್ತದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಆದರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಅಲ್ಲಿಂದ ತರಿಸ್ಕೊಳ್ಬೋದು, ಇಲ್ಲ ಅಂತಲ್ಲ, ಎಕ್ಸ್ಪೆನ್ಸ್ ಜಾಸ್ತಿ. ಈಗ ಆಲ್ರೆಡಿ ಬರ್ತಾ ಇದೆ ರಷ್ಯಾದಿಂದ 30% ಬರ್ತಾ ಇತ್ತು, ಅದನ್ನ 40%ಗೆ ತಗೊಳ್ತಾ ಇದ್ದೀವಿ. ಆದರೆ ಆ ಒಂದು ರೇಟ್ ಇತ್ತಲ್ಲ, ಈ ಹಿಂದೆ ಕೊಡ್ಲಾಗ್ತಾ ಇದ್ದಂಥ ರೇಟು, ಆ ರೇಟಲ್ಲಿ ಕೊಡ್ತಾ ಇಲ್ಲ, ಜಾಸ್ತಿ ಮಾಡಿದ್ದಾರೆ ಅವರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಬಗ್ಗೆ ಪರಿಷತ್ನಲ್ಲಿ ಸಚಿವ ಮುನಿಯಪ್ಪ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ 40,000 ಸಿಲಿಂಡರ್ ಬೇಕಾಗಿದೆ. ರಾಜ್ಯಕ್ಕೆ ಪ್ರತಿ ದಿನನೂ ಕೂಡ 40,000 ಸಿಲಿಂಡರ್ ಬೇಕು. 9,000 ಸಿಲಿಂಡರ್ ಕೊಡ್ಲಿಕ್ಕೆ ಏರ್ಪಾಡು ಮಾಡಲಾಗಿದೆ. 40,000ದಲ್ಲಿ ಸಿಗ್ತಾ ಇರುವಂಥದ್ದು ಎಷ್ಟು? ಈಗ 9,000 ಇವ್ರು ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇರುವಂಥದ್ದು. ಪರಿಷತ್ನಲ್ಲಿ ಸಚಿವ KH ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಶಾಲೆ, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆ, ಅದಕ್ಕೂ ಫಸ್ಟ್ ಪ್ರಿಯಾರಿಟಿ ಅಂತೆಲ್ಲ ಇರುತ್ತಲ್ಲ, ಆ ಫಸ್ಟ್ ಪ್ರಿಯಾರಿಟಿಗೆ ಸಪ್ಲೈ ಮಾಡಲಾಗ್ತದೆ. ಯಾವ್ದ್ಯಾವುದಕ್ಕೆ? ಸ್ಕೂಲು, ಹಾಸ್ಟೆಲ್ಲು, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆ. 4,200 ಸಿಲಿಂಡರ್ಗಳನ್ನು ನಾವು ಕೊಡ್ತಾ ಇದ್ದೇವೆ. 1 ವಾರ ಸುಧಾರಿಸಿದ್ರೆ ನಾರ್ಮಲ್ ಸ್ಥಿತಿಗೆ ಬರಬಹುದು ಅನ್ನುವಂಥ ವಿಶ್ವಾಸ ಅವರದ್ದು. ಸೋಮವಾರ ಹೋಟೆಲ್ ಮಾಲೀಕರ ಜೊತೆ ಸಭೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಮುನಿಯಪ್ಪ. ಏನು ಮಾಡ್ಲಿಕ್ಕಾಗುತ್ತೆ? ಬಂದಿದ್ದಷ್ಟೇ ಸಪ್ಲೈ ಮಾಡಬೇಕಾಗುತ್ತೆ. ಆದರೆ ಹೋಟೆಲ್ನವರು ನಮಗೂ ಕೂಡ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ರು ಮುನಿಯಪ್ಪ, ಆಹಾರ ಸಚಿವ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗುತ್ತೆ. ಅವ್ರಿಗೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನ ಕೊಡೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಇನ್ನೂ 4 ಕಾರ್ಪೊರೇಷನ್ಸವ್ರನ್ನ ಇಟ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನದಂತೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಆಮೇಲಿಂದ ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸು, ಕ್ಯಾಂಟೀನ್ಸು ಲೊಕೇಟೆಡ್ ಅಟ್ ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ನಂದಿನಿ ಮತ್ತು ಇಂದಿರಾ ಕ್ಯಾಂಟೀನ್ಗೆ 1,500 ಪೂರ್ತಿ ಅವರು ಖರ್ಚು ಮಾಡ್ತಾ ಇರೋಷ್ಟು ಕೊಡ್ತಾ ಇದ್ದೀವಿ. ನಮಗೆ ಅದರ ಜೊತೆಗೆ ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸು, ಜಿಯೋಲಾಜಿಕಲ್ ಪಾರ್ಕ್ಸು, ಸ್ಪೋರ್ಟ್ಸ್ ಹಾಸ್ಟೆಲ್ಸ್, ಇವೆಲ್ಲಕ್ಕೂ ಕೂಡ 8% ಅಂದರೆ ಅದಕ್ಕೂ 500 ಸಿಲಿಂಡರ್ ಕೊಡ್ತಾ ಇದ್ದೀವಿ. ನಮಗೆ ರೆಸ್ಟೋರೆಂಟ್ಸು, ಧಾಬಾಸು, ಹೋಟೆಲ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಗೆ ಬಹಳ ಕಡಿಮೆ ಇದೆ. 1,000 ಇದೆ ಸಭಾಪತಿಗಳೇ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, 1 ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೇಂದ್ರ ಸರ್ಕಾರದವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ.
ಇರಾನ್ ಜೊತೆಯಲ್ಲಿ ಸಂಪರ್ಕದಲ್ಲಿ ದಿನ ಇದ್ದಾರೆ ಅವರು. ಸುಮಾರು 16 ಶಿಪ್ ಕ್ಯೂನಲ್ಲಿವೆ. ಅವು ಬಿಡುಗಡೆ ಆಗ್ತಾ ಇಲ್ಲ. ಬಿಡುಗಡೆ ಆದರೆ ಅನುಕೂಲ ಆಗ್ತದೆ. ನಾರ್ಮಲ್